ನೀವೇನಾದರೂ ನರ್ಸಸ್ ಆಗಿದ್ರೆ ಅಥವಾ ಯಾವುದೇ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಆಗಿದ್ರೆ, ನೀವು ದುಬೈ, ಅಬುದಾಬಿ, ಎನಿ ಗಲ್ಫ್ ಕಂಟ್ರಿ ಇನ್ ದ ರೀಜನ್, ಒಮಾನ್, ಕುವೈತ್, ಯಾವುದೇ ಕಂಟ್ರಿ ಆದರೂ ಸೊ ನಿಮಗೆ ಯಾವುದೆಲ್ಲ ಡಾಕ್ಯುಮೆಂಟ್ ಬೇಕು, ಸೊ ಸಮ್ ನೆಸೆಸರಿ ಡಾಕ್ಯುಮೆಂಟ್ ನಿಮಗೆ ಜಾಬು ಮತ್ತು ಲೈಸೆನ್ಸ್ ಪ್ರೊಸೆಸ್ಸು. ಸೊ ಇದಕ್ಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲನೇದಾಗಿ ನಿಮಗೆ ಯುವರ್ ಎಜುಕೇಷನ್ ಸರ್ಟಿಫಿಕೇಟ್ ಅಂದರೆ ನಿಮ್ಮದು ಇನ್ ಕೇಸ್ ಡಿಪ್ಲೊಮಾ ಆಗಿದ್ರೆ ಡಿಪ್ಲೊಮಾ ಸರ್ಟಿಫಿಕೇಟ್, ನಿಮ್ಮದು ಡಿಗ್ರಿ ಆಗಿದ್ದರೆ ಡಿಗ್ರಿ ಸರ್ಟಿಫಿಕೇಟ್. ಸೊ ವೆರಿ ಇಂಪಾರ್ಟೆಂಟು. ಸೊ ಅದರ ನಂತರ ನಿಮಗೆ ಮಾರ್ಕ್ ಶೀಟ್ಸು, ಟ್ರಾನ್ಸ್ಕ್ರಿಪ್ಟು. ಸೊ ನಿಮಗೆ ಟ್ರಾನ್ಸ್ಕ್ರಿಪ್ಟ್ ಅನ್ನೋದು ನಿಮ್ಮ ಕಾಲೇಜಲ್ಲಿ ಸಿಗುತ್ತೆ. ಸೊ ನೀವು ಯಾವುದು ಪ್ರೀವಿಯಸ್ ಕಾಲೇಜಲ್ಲಿ ಓದಿದ್ದೀರಲ್ಲ, ಸೊ ಆ ಕಾಲೇಜಲ್ಲಿ ನಿಮಗೆ ಸಿಗುತ್ತೆ. ಇನ್ ಕೇಸ್ ನರ್ಸಸ್ ಆಗಿದ್ದರೆ ನಿಮಗೆ ಬೇಸಿಕ್ ಲೈಫ್ ಸಪೋರ್ಟ್ ಸರ್ಟಿಫಿಕೇಟ್ ಫ್ರಮ್ ದ ಆಶಿಯಾ ಅಕ್ರಿಡೇಷನ್, ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಅಂತ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಗುಡ್ ಸ್ಟ್ಯಾಂಡಿಂಗ್ ಸರ್ಟಿಫಿಕೇಟ್, ನೀವು ಯಾವುದು ಕೌನ್ಸಿಲ್ ಇದೆ, ನರ್ಸಿಂಗ್ ಕೌನ್ಸಿಲ್ ಇದೆ ಅಥವಾ ಯಾವುದು ನಿಮ್ಮದು ಫಾರ್ಮಸಿ ಕೌನ್ಸಿಲ್ ಇದೆ, ಸೊ ಅದರಿಂದ ನಿಮಗೆ ಗುಡ್ ಸ್ಟ್ಯಾಂಡಿಂಗ್ ಸರ್ಟಿಫಿಕೇಟ್ ಸಿಗುತ್ತೆ. ನಿಮ್ಮದು ಕೌನ್ಸಿಲಿಂದ ನಿಮಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ವ್ಯಾಲಿಡ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಅದರ ನಂತರ ನಿಮಗೆ ವ್ಯಾಲಿಡ್ ಪಾಸ್ಪೋರ್ಟ್. ಸೊ ಪಾಸ್ಪೋರ್ಟ್ ಇಸ್ ಕಂಪಲ್ಸರಿ. ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು ಆಗುತ್ತೆ, ಇಲ್ಲಾಂದರೆ ಸ್ಟಿಲ್ ವರ್ಕಿಂಗ್ ತೆಗಿಬೇಕಾಗುತ್ತೆ. ಸೊ ಇದಿಷ್ಟು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡ್ರೆ ನೀವು ಆರಾಮ್ಸೆ ಆಗಿ ನಿಮ್ಮ ಲೈಸೆನ್ಸಿಂಗ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಬೋದು.